ಎಲ್ಲಾ ವಿಚಾರಗಳನ್ನ ತಿಳ್ಕೊಂಡಿದ್ದಾರೆ. ಜರ್ನಲಿಸಂ ಸ್ಟೂಡೆಂಟ್ ಆಗಿರ್ಬೋದು ಅಥವಾ ಹಿಂದೂ ಕಾರ್ಯಕರ್ತೆ ಆಗಿರ್ಬೋದು, ಹಲವಾರು ವಿಚಾರಗಳಲ್ಲಿ. ಸೊ ಬಿಜೆಪಿಯಲ್ಲಿ ಮೋದಿ ನಂತರ ಯಾರು ಆಡಳಿತವನ್ನ ನಡೆಸಬಹುದು ಅಂತ ಹೇಳಕ್ ಇಷ್ಟಪಡ್ತೀರಾ? ಆ, ನೋಡಿ ಇದು ಹೇಗೆ ಅಂತ ಕೇಳಿದ್ರೆ ಬಿಜೆಪಿ ನಾಯಕತ್ವದ ಕಾರ್ಖಾನೆ ಇದ್ದ ಹಾಗೆ. ಇಲ್ಲಿ ನೀವು ನಿರೀಕ್ಷೆನೆ ಮಾಡೋದಕ್ ಸಾಧ್ಯ ಆಗೋದಿಲ್ಲ. ಯಾರ್ ನಾಯಕರಾಗ್ತಾರೆ ಅನ್ನೋ ನಿರೀಕ್ಷೆ ಯಾರು ಮಾಡೋದಕ್ ಸಾಧ್ಯ ಇಲ್ಲ. ಎಲ್ಲೋ ಚಾಯ್ವಾಲ ಆಗಿದ್ದ ವ್ಯಕ್ತಿನ ತಗೊಂಬಂದ್ ದಿಢೀರಂತ ಪ್ರಧಾನಿ ಹುದ್ದೆಗೆ ಇಡಬಲ್ರು. ಯಾಕಂದ್ರೆ ಬಿಜೆಪಿಯ ಒಳಗೆ ಯಾವುದೇ ಕುಟುಂಬ ರಾಜಕಾರಣದ ಇದಿಲ್ಲ. ಇವ್ರ ನಂತರ ಇವರೇ ಆಗ್ತಾರೆ ಅನ್ನೋದನ್ನ ಯಾರು ಊಹಿಸೋದಕ್ ಸಾಧ್ಯ ಆಗೋದಿಲ್ಲ. ಅದನ್ನೇ ಬಿಜೆಪಿ ಅಂತ ಹೇಳೋದು. ಇವರ ನಂತರ ಇವರು ನಾಯಕರು ಅನ್ನೋದನ್ನ ಊಹೆಯೂ ಮಾಡೋದಕ್ಕಾಗದೆ ಎಲ್ಲೋ ಮೂಲೆಯಲ್ಲಿ ನಾಯಕತ್ವಕ್ಕೋಸ್ಕರ ಸಮಾಜಕ್ಕೋಸ್ಕರ ಕೆಲಸ ಮಾಡ್ತಿದ್ದ ಸಾಮಾನ್ಯ ವ್ಯಕ್ತಿಯನ್ನು ತಗೊಂಡ್ಬಂದು ದೇಶದ ಗದ್ದುಗೆ ಮೇಲೆ ಕೂರಿಸುವಂತ ತಾಕತ್ತಿರೋದು ಭಾರತೀಯ ಜನತಾ ಪಾರ್ಟಿಗೆ ಮಾತ್ರ. ಸೊ ಆ ನಿಟ್ಟಲ್ಲಿ ನನಗೆ ಆ ವಿಚಾರದಲ್ಲಿ ಗರ್ವ ಇದೆ. ಸೊ ಅದು ಬಿಟ್ಟು ಸದ್ಯಕ್ಕಂತೂ ಮೋದಿ ಇದ್ದಾರೆ. ಸೊ ಬೇರೆ ಯೋಚನೆಗಳ ಬಗ್ಗೆ ನಮಗೆ ಗೊಂದಲಗಳೇ ಇಲ್ಲ. ಮತ್ತು ಇಂಥ ಸಾವಿರ ನರೇಂದ್ರ ಮೋದಿ ಅವರನ್ನ ಸೃಷ್ಟಿ ಮಾಡುವ ತಾಕತ್ತು ಬಿಜೆಪಿ ಮತ್ತು ಸಂಘ ಪರಿವಾರಕ್ಕಿದೆ. ಸೊ ಅಂತ ನಾಯಕರನ್ನ ತಯಾರು ಮಾಡುವ ತಾಕತ್ತಿದೆ. ಹಾಗಾಗಿ ನಾಯಕರುಗಳಿಗೆ ಬರಗಾಲ ಇಲ್ದಿದ್ದಾಗ ಗೊಂದಲ ಅಥವಾ ಆತಂಕ ಖಂಡಿತ ಇರೋದಿಲ್ಲ ಅನ್ಕೊಳ್ತೇನೆ. ಮೋದಿ ಅವರಲ್ಲಿ ಇಷ್ಟ ಆಗಿರುವಂತಹ ಗುಣ ಯಾವ್ದು ಚೈತ್ರ ಅವರಿಗೆ? ಅಪಾದನೆಗಳನ್ನು ಎದುರಿಸೋದು. ನಾನು ನರೇಂದ್ರ ಮೋದಿ ಅವರಿಂದ ಬದುಕಿನ ಉದ್ದಕ್ಕೂ ಕಲಿಯುವ ಇದು ಅಂದ್ರೆ, ನೀವು ಕೇಳಿದ್ರೆ ನನ್ನ ಹತ್ರ ಕೇಸ್ ಬಗ್ಗೆ, ನರೇಂದ್ರ ಮೋದಿ ಅವ್ರ ಮೇಲೆ ಇಲ್ದೇ ಇರೋ ಕೇಸ, ನರೇಂದ್ರ ಮೋದಿ ಅವ್ರ ಮೇಲೆ ಇರುವಷ್ಟು ದೊಡ್ಡ ಕೇಸ್ ಏನ್ ನಮ್ಮ ಮೇಲಿಲ್ಲ. ಸೊ ಆ ಕೇಸುಗಳು ಬಂದಾಗ, ಆರೋಪಗಳು ಬಂದಾಗ, ಟೀಕೆ ಟಿಪ್ಪಣಿಗಳು ಬಂದಾಗ ಮೋದಿಜಿ ಹೇಗ್ ತಗೊಂಡ್ರು ಅಷ್ಟೇ ಗಟ್ಟಿಯಾಗಿ ತಗೊಳ್ಳೋ ಗುಣವನ್ನು ನಾನು ಬದುಕಿನಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಸೊ ಅವ್ರು ಅದನ್ನ ಎದುರಿಸಿದ ರೀತಿ ನನಗೆ ಯಾವಾಗ್ಲೂ ಆದರ್ಶ. ಹಾಗಾಗಿ ನಂಗೆ ಆ ಗುಣ ಬಹಳ ಇಷ್ಟ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.